ನಿತ್ಯಾನಂದ ಸ್ವಾಮೀಜಿ ಕರ್ನಾಟಕ, ತಮಿಳುನಾಡು ರಾಜ್ಯಗಳ ಜನರಿಗೆ ಈ ಹೆಸರು ಚಿರಪರಿಚಿತ. ಕಳೆದ 4-5 ವರ್ಷಗಳಿಂದ ತನ್ನ ವಿವಾದಾತ್ಮಕ ಕಾರ್ಯಕ್ರಮಗಳ ಮೂಲಕ ಉಭಯ ರಾಜ್ಯಗಳ ಮಠಾಧೀಶರುಗಳ ಜನ ಹೀಗಾಗಿ ತನ್ನ ಆಟ ಇಲ್ಲಿ ನಡೆಯೋಲ್ಲ ಅಂದುಕೊಂಡ ನಿತ್ಯಾನಂದ ಇದೀಗ ಉತ್ತರ ಭಾರತದ ಮಠಗಳತ್ತ ಮುಖ ಮಾಡಿದ್ದಾನೆ. ಹೌದು, ಅದ್ಯಾವಾಗ ಈ ಐಫೈ ಸ್ವಾಮೀಜಿ ನಿತ್ಯಾನಂದನಿಗೆ ಕರ್ನಾಟಕದ ಜನ ಬುದ್ಧಿ ಕಲಿಸಿದ್ರೋ ಆವಾಗ ಮಧುರೈನ ಅಧೀನಂ ಪೀಠಕ್ಕೆ ಒಕ್ಕರಿಸೋಕೆ ಯತ್ನಿಸಿದ. ಆದ್ರೆ ಅಧೀನಂ ಪೀಠದಲ್ಲೂ ಆತನಿಗೆ ನೋ ಎಂಟ್ರಿ. ಹೀಗಾಗಿ ನಿಧಾನವಾಗಿ ಪ್ಲಾನ್ ಮಾಡಿದ ನಿತ್ಯ ಇತ್ತೀಚೆಗಷ್ಟೇ ನಟಿ ರಂಜಿತಾಳಿಗೆ ಸನ್ಯಾಸ ದೀಕ್ಷೆ ಕೊಡಿಸಿದ್ದ. ಇದಾದ ಬಳಿಕ ಹರಿದ್ವಾರದ ಅಟಲ್ ಅಖಾಡದ ಆಚಾರ್ಯ ಮಹಾಮಂಡಲೇಶ್ವರ ಶ್ರೀ ಸುಖದೇವಾನಂದ ಸ್ವಾಮೀಜಿಯನ್ನ ಬಿಡದಿ ಆಶ್ರಮಕ್ಕೆ ಕರೆಸಿಕೊಂಡಿದ್ದ. ಈ ವೇಳೆ ಸುಖದೇವಾನಂದ ಸ್ವಾಮೀಜಿ ತನ್ನನ್ನು ಅಟಲ್ ಅಖಾಡದ ಮುಂದಿನ ಉತ್ತರಾಧಿಕಾರಿಯನ್ನಾಗಿ ಮಾಡ್ತಾರೆ ಅಂತ ಮಾತು ಕೊಟ್ಟಿದ್ದಾರೆ ಅಂದಿದ್ದ. ಹರಿದ್ವಾರದಲ್ಲಿ ಇಂದಿನಿಂದ ಪ್ರಾರಂಭವಾದ ಸತ್ಸಂಗ ಕಾರ್ಯಕ್ರಮದಲ್ಲಿ ಮಾತನಾಡಿದ ನಿತ್ಯಾನಂದ, 2-3 ದಿನಗಳಲ್ಲಿ ನನ್ನ ಪಟ್ಟಾಭಿಷೇಕ ನಡೆಯಲಿದೆ ಅಂದ್ರು. ಡಿಸೆಂಬರ್ 27ರಂದು ನನ್ನ ಹುಟ್ಟುಹಬ್ಬದ ದಿನ ಆಶ್ರಮಕ್ಕೆ ಆಗಮಿಸಿದ್ದ ಸುಖದೇವಾನಂದ ಸ್ವಾಮೀಜಿ ಅಟಲ್ ಅಖಾಡದ ಮುಂದಿನ ಉತ್ತರಾಧಿಕಾರಿ ನಾನೇ ಅಂತ ಘೋಷಿಸಿದ್ದಾರೆ. ಅಟಲ್ ಅಖಾಡ ಅತ್ಯಂತ ಹಳೆಯ ಅಖಾಡವಾಗಿದೆ. ಈ ಅಖಾಡಕ್ಕೆ ನನ್ನನ್ನ ಉತ್ತರಾಧಿಕಾರಿಯನ್ನಾಗಿ ಮಾಡ್ತೀವಿ ಅಂತ ಈ ಬಗ್ಗೆ ನಿರ್ವಾಣಾನಂದ ಸ್ವಾಮೀಜಿಗಳು ಹೇಳಿದ್ದಾರೆ. ದೇಶದ 7 ಪ್ರಮುಖ ಅಖಾಡಗಳಲ್ಲಿ ಅಟಲ್ ಅಖಾಡ ಕೂಡ ಒಂದು. ಈಗ ಈ ಅಖಾಡದ ಉತ್ತರಾಧಿಕಾರಿಯಾಗುವ ಮೂಲಕ ತಮ್ಮ ಮೇಲಿನ ಕಳಂಕಗಳಿಗೆ ಮುಕ್ತರಾಗೋಕೆ ಯತ್ನಿಸಿದ್ದ. ಅಧೀನಂ ಪೀಠ ಸೇರಿದಂತೆ ದಕ್ಷಿಣ ಭಾರತದ ಹಲವು ಪ್ರಮುಖ ಮಠಗಳನ್ನ ಕೈವಶ ಮಾಡೋಕೆ ಸಂಚು ಹೂಡಿದ್ದ. ಆದ್ರೆ ಸಂಘ ಸಂಸ್ಥೆಗಳ ವಿರೋಧದಿಂದಾಗಿ ನಿತ್ಯ ಮಾಸ್ಟರ್ ಪ್ಲಾನ್ ವಿಫಲವಾಗಿತ್ತು. ಇದರ ಪರಿಣಾಮವೇ ಇದೀಗ ನಿತ್ಯ ಉತ್ತರ ಭಾರತದ ಮಠಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ರಮೇಶ್ ಕಂಠೀರವ, TV9 ಚೆನ್ನೈ.